ನಮ್ಗೆ ನ್ಯಾಯ ಸಿಗದಿದ್ದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರವ್ರಿಗೂ ಬಂದಿದ್ದೀರಿ ಇಡೀ ಕುಟುಂಬ ಸಮೇತ. ಮೇಯ್ನ್ ಅಕ್ಯೂಸ್ಟು ಅವ್ರ ಗ್ಯಾಂಗ್ ಜೋಗಿಸಿನ ಮತ್ತು ನರಸಪ್ಪ ಅವರು ಬಿಫೋರೇ ಹೋಗಿ ತಲುಪ್ತಾ ಇದೆ ಇಂಟಿಮೇಷನ್ನು. ಅರೆಸ್ಟ್ ಮಾಡ್ತಾ ಇಲ್ಲ, ಆರಾಮಾಗಿದ್ದಾರೆ ಅವರೆಲ್ಲ. ಜೈ ಭೀಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯಿಂದ ಅಧ್ಯಕ್ಷರಾದ BR ಮುನಿರಾಜು ಅವರ ನೇತೃತ್ವದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿ ನೀಡಿ ಇತ್ತೀಚೆಗೆ ಬೆಂಗಳೂರು ಮಹಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಪಾಪಣ್ಣ ಎಂಬ ವ್ಯಕ್ತಿಗೆ ಮಾನಸಿಕ ಹಿಂಸೆ ಕಿರುಕುಳ ನೀಡಿದ ಜೋಗಿ ಸೀನಾ, ನರಸಪ್ಪ ಮತ್ತು ಇತರರನ್ನು ಕಾಡುಗೋಡಿ ಪೊಲೀಸರು ಬಂಧಿಸದೆ ವಿಫಲರಾಗಿರುವುದು ಜೊತೆಗೆ ಹಿಂಸೆ ತಾಳಲಾರದೆ ಪಾಪಣ್ಣ ಆತ್ಮಹತ್ಯೆ ಮಾಡಿಕೊಂಡಿರುವುದು ಇಂದು ಅವರ ಕುಟುಂಬ ಮನೆಯ ಯಜಮಾನನನ್ನು ಕಳೆದುಕೊಂಡು ಕಂಗಾಲಾಗಿದ್ದು, ಆ ಕುಟುಂಬಕ್ಕೆ ಪಾಪಣ್ಣ ಅವರ ಸಾವಿಗೆ ಕಾರಣರಾದ ಆರೋಪಿಗಳನ್ನು ಇನ್ನೂ ಬಂಧಿಸದಿರುವುದು ಜೊತೆಗೆ ಆ ಕುಟುಂಬಕ್ಕೆ ಯಾವುದೇ ರೀತಿಯ ಸುತ್ತ ಭದ್ರತೆ ನೀಡದಿರುವುದು ಖಂಡಿಸಿ ಇಂದು ಪಾಪಣ್ಣ ಅವರ ಕುಟುಂಬದೊಂದಿಗೆ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಮುಖಂಡರು, ಕಾರ್ಯಕರ್ತರು ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿ ನೀಡಿ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಟ್ಟು ಜೊತೆಗೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎನ್ನುವ ಹಕ್ಕೊತ್ತಾಯದ ಮನವಿಯನ್ನು ಸಲ್ಲಿಸಿದರು. ಇದೇ ಅಲ್ಟ್ರಾಸಿಟಿ ಕೇಸ್ ಹಾಕ್ಬಿಟ್ಟು ನಮ್ಗೆ ದುಡ್ಡು ಕೊಡಿ ಅಂತ ಹೇಳಿ ಅವ್ರಿಗೆ ತುಂಬ ಹಿಂಸೆ ಕೊಟ್ಟು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲ ಸರ್, ಆ ಥರ ಏನಿಲ್ಲ. ಹೀಗೆ ಅವರೇ ಬರೋದು, ಅಂಗಡಿಗಳ ಹತ್ರ ಬರೋದು, ಇಲ್ಲ ಅವರು ಗಾಡಿ ನಿಲ್ಲಿಸಿರೋ ಅಲ್ಲಿ ಬಂದು ಜಗಳ ಮಾಡೋದು, ಸುಮ್ಮನೆ ಜಗಳ ಮಾಡೋದು, ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಹಾಕೋದು, ದುಡ್ಡು ಕೊಡ್ರಿ ಅಂತ ಹೇಳಿ ದುಡ್ಡು ಕಿತ್ಕೊಳ್ಳೋದು, ಹೀಗೆ ಮಾಡ್ಕೊಂಡವ್ರನ್ನ. ಹಣ್ಣು ವ್ಯಾಪಾರ ಸರ್. ಅಂಗಡಿ ಇದೆ, 2 ಗಾಡಿ ಇದ್ದಾವೆ, ಹಣ್ಣುಗಳ ಗಾಡಿ. ಚನ್ಸಂದ್ರ ಹೇಳಿದ್ದೀವಿ, ಸರಿ ನ್ಯಾಯ ಕೊಡಿಸ್ತೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲೇನು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸರ್. ಅವರೆಲ್ಲ ರಾಜಾರೋಷವಾಗಿ ಅವ್ರು ಓಡಾಡ್ಕೊಂಡೇ ಇದ್ದಾರೆ. ಒಂದು 5-6 ಜನ ಬಂಧಿಸಿದ್ದಾರೆ ಅಷ್ಟೇ, ಮಿಕ್ಕಿದವ್ರೆಲ್ಲ ಬಿಟ್ಟಿದ್ದಾರೆ. ಅವ್ರು ಆರಾಮಾಗಿ ಓಡಾಡ್ಕೊಂಡೇ ಇದ್ದಾರೆ. ಅಂದರೆ ನಮಗೆ ವೈಟ್ಫೀಲ್ಡ್ ಡಿವಿಷನಿಂದ ನ್ಯಾಯ ಸಿಗ್ತಾ ಇಲ್ಲ. ನಮ್ಗೆ ನ್ಯಾಯ ಸಿಗದಿದ್ದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರವ್ರಿಗೂ ಬಂದಿದ್ದೀರಿ ಇಡೀ ಕುಟುಂಬ ಸಮೇತ. ಎಲ್ಲರೂ ನಮ್ಮ ಮುನ್ರಾಜಣ್ಣವ್ರ ಸಮೇತ ಎಲ್ಲ ನಾವು ಇಲ್ಲಿ ಬಂದು ಕೂತಿ ಸಾಹೇಬ್ರನ್ನ ಮನವಿ ಮಾಡ್ತಾಯಿದ್ದೀರಿ. ಏನು ಪಾಪಣ್ಣನವರು ಒಂದು ತೀರ್ಕೊಂಬಿಟ್ರು, ಆ ಕಾರಣ ಅವ್ರ ಸಾವಿಗೆ ಕಾರಣಕರ್ತರಾದಂಥ ಇಡೀ ಗ್ಯಾಂಗಲ್ಲಿ ಸರಿಯಾಗಿ ಅರೆಸ್ಟ್ ಮಾಡಿ ಹಾಕಿಲ್ಲ. ಮೇಯ್ನ್ ಅಕ್ಯೂಸ್ಟು ಅವ್ರ ಗ್ಯಾಂಗ್ ಜೋಗಿಸಿನ ಮತ್ತು ನರಸಪ್ಪ ಅವರು ರಾಜಾರೋಷವಾಗಿ ಬೇಲ್ಗೆ ಹಾಕ್ಕೊಳಕ್ಕೆ ಹೋರಾಡ್ಕೊಂಡು ರಾಜಾರೋಷವಾಗಿದ್ದಾರೆ. ಇಂಟಿಮೇಷನ್ ಕೊಟ್ರೇನು ಅವ್ರಿಗೆ ಆಲ್ರೆಡಿ ಬಿಫೋರೇ ಹೋಗಿ ತಲುಪ್ತಾ ಇದೆ ಇಂಟಿಮೇಷನ್ನು. ಅರೆಸ್ಟ್ ಮಾಡ್ತಾ ಇಲ್ಲ, ಆರಾಮಾಗಿದ್ದಾರೆ ಅವರೆಲ್ಲ. ದಲಿತರ ಪರವಾಗಿ ನ್ಯಾಯ ಸಿಕ್ಕಲಿ, ಅನ್ಯಾಯದ ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರಿಗೆ ಧ್ವನಿಗೂಡಿಸೋಕ್ಕೆ ನಾವು ಇವತ್ತೊಂದು ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ. ಆ ಪ್ರೊಟೆಸ್ಟ್ ಇಟ್ಕೊಂಡಿರೋ ವಿಚಾರ ಏನಂದರೆ, ಕೆಲವು ಮುಖ್ಯವಾಗಿ ನಮ್ಗೆ ಅನ್ಯಾಯ ಆಗ್ತಾ ಇರೋದು ಗೃಹ ಇಲಾಖೆ, ಆಮೇಲೆ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇಷ್ಟು ಇಲಾಖೆಗಳಿಂದ ನಮಗೆ ದಲಿತರು ಭಾಳ ಸಮಸ್ಯೆಗಳಾಗ್ತಾಯಿದೆ. ಆ ಒಂದು ಸಮಸ್ಯೆಗಳಲ್ಲಿ ಮೇಯ್ನಾಗಿ ನಮಗಿರೋಂಥ ಸಮಸ್ಯೆ ಏನಂದರೆ, ನಮಗೆ ಪೊಲೀಸ್ ಇಲಾಖೆಯಲ್ಲಿ ಗೃಹ ಇಲಾಖೆಯಲ್ಲಿ ಗೃಹ ಇಲಾಖೆಯಲ್ಲಿ ಸಮಸ್ಯೆಗಳಂದರೆ ನಾವು ಹೇಳ್ಕೊಂಬಾರ್ದು ಅಂಥ ಸಮಸ್ಯೆಗಳಿದೆ. ಅದರಲ್ಲಿ ನಾವು ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈಗಾಗಲೇ ನಮ್ಮ ಒಂದು ಸಂಘಟನೆಯವರು ಕಾರ್ಯಕರ್ತರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸುಮಾರು 2021ರಲ್ಲಿ ಒಂದು ದಲಿತರು ಸೇರ್ಕೊಂಡು ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಆ ಕೇಸ್ ವಿತರಣೆ ಆಗೋಕ್ಕೆ 10 ಲಕ್ಷ ಪರಿಹಾರನ ತೊಗೊಂಡ್ಬಿಡ್ತಾರೆ ಇವ್ರ ಕಡೆಯಿಂದ ಕೇಸ್ ವಿತರಣೆ ಮಾಡೋಕ್ಕೆ. ಅದು ಹಂಗೆ ಪೆಂಡಿಂಗ್ ಇರ್ತದೆ. ನಂತರ ಬಂದ್ಬಿಟ್ಟು ಸಣ್ಣ ಪುಟ್ಟ ಕಂಪ್ಲೇಂಟ್ಗಳು ಕೊಡೋದು. ಅದರಲ್ಲಿ ಪಾಪಣ್ಣನೋ ಏನು ಮೊನ್ನೆ ಲಾಸ್ಟ್ ಟೈಮು ಬೆಸೆದು ಆಮೇಲೆ ಈ ಒಂದು ಕಿರುಕುಳಕ್ಕೆ ತಾಳಲಾರ್ದ ಮಾತ್ರೆಗಳು ತಗೊಂಡು ಸೂಸೈಡ್ ಮಾಡ್ಕೊತಾರೆ. ಭಾಳ ಬೇಸರ ಆಯಿತು ಆ ವಿಚಾರದಲ್ಲಿ. ಅದಕ್ಕಿಂತ ಹಿಂದುವಾಗಿ 2 ದಿನ ಮುಂಚೆ ನಾವು ಕಮಿಷನರ್ ಸಾಹೇಬ್ರ ಹತ್ರ ಬಂದು ಮಾತನಾಡ್ಕೊಂಡು, ಸರ್ ಹಿಂಗಾಗ್ತಾಯಿದೆ, ದಯವಿಟ್ಟು ಅಲ್ಲಿ ನಮಗೆ ಪೊಲೀಸ್ ಅಧಿಕಾರಿ ಆದಂಥ ನಮ್ಮ ರೀನಾ ಸುವರ್ಣ ಅವರು ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡ್ತಾ ಇಲ್ಲ, ಅವ್ರನ್ನ ವರ್ಗಾವಣೆ ಮಾಡಿ, ಭಾಳ ಕಷ್ಟ ಆಗ್ತಾಯಿದೆ, ಅವರು ಹೋಗ್ಬಿಟ್ರೆ ನಮಗೆಲ್ಲ ಸರೋಗ್ತದೆ ಅಂತ ನಾವು ಹೇಳ್ಬಿಟ್ಟು ಹೋಗ್ತಾ ಇದ್ದಂಗೆ ಈ ಮೇಡಮ್ನವರು ಮತ್ತು ಜೋಗಿಸಿನ ಇವರೆಲ್ಲ ಸೇರಿಕೊಂಡು ಸುಮ್ಮನೆ ಆಮೇಲೆ ಪಾಪಣ್ಣಕ್ಕೆ ಕಿರುಕುಳ ಅನುಭವಿಸಿ ಅವ್ರು ನ್ಯಾಯ ಕೊಡ್ತೀರ ಅದನ್ನ ಬೆಸೆದು ವಿಡಿಯೋಲ್ಲಿ ತನ್ನಷ್ಟು ತಾನೇ ವಿಡಿಯೋದಲ್ಲಿ ಮಾತನಾಡಿ ಹೇಳಿದ್ದಾನೆ. ಮೊದಲು ಇವತ್ತು ನಾನು ಇದೇ ಪ್ರಪಂಚನೇ ಬಿಟ್ಟು ಹೋಗ್ತಾಯಿದ್ದೀನಿ, ನನ್ನ ಫ್ಯಾಮಿಲಿ ಬಿಟ್ಟು ಹೋಗ್ತಾಯಿದ್ದೀನಿ, ನನ್ನ ತಂಗಿನ ಕಾಪಾಡಿ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿ, ಪ್ರತಿಯೊಂದು ನಾನು ನ್ಯಾಯ ಕೊಡಿ ಅಂತೇಳಿ ನಾವ್ಯಾರು ಹೇಳಿದವರಲ್ಲ ಆಜ್ಞೆ ತನ್ನ ಧ್ವನಿ ಸೊರಳಿಯಿಂದ ಮಾತನಾಡಿ, ಇದಕ್ಕೆಲ್ಲ ಮುಖ್ಯ ಕಾರಣ ನರಸಪ್ಪ ಮಾದಿಗ ದಂಡೋರ, ಅವ್ರ ಹೆಸರನ್ನು ಅವ್ರಿಗೆ ಹೇಳಕ್ಕೆ ಬರ್ದಿರೋ ಮಾದಿಗ ದಂಡೋರ ಅಂತ ಹೇಳವ್ರೆ. ಆ ಮಾದಿಗ ದಂಡೋರ ಅಂತ ಹೇಳಿದಕ್ಕೆ ಕೆಲವು ಅಲ್ಲಿರೋಂಥ ಈ ಸಂಘಟನೆಗಳಲ್ಲಿ ಹೋರಾಟನೇ ವಿಚಾರ ಗೊತ್ತಿಲ್ದಿರ ನಮ್ಮ ಮಾದಿಗರನ್ನೆಲ್ಲ ಬೈಕ್ ಅಂತಾರೆ ಮೇಡಮ್ ಅವರು ಅಂತೇಳಿ ಹೇಳಿದ್ರು.
ಅಂಥವ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ನಿಮಗೇನಾದ್ರೂ ಅಂಥ ಏನಾನ ನಿಮ್ಮ ವೈಯಕ್ತಿಕವಾಗಿ ಮುನ್ರಾಜು ಮಾದಿಗ, ಬೇರೆ ವೆಂಕಟೇಶ್ ಮಾದಿಗ, ಶೋಭಾ ಮಾದಿಗ, ಬೇರೆ ಅಂಥವ್ರನ್ನೇನೋ ವೈಯಕ್ತಿಕ ಅವ್ರೇನು ಮಾತಾಡಿದರೆ ಮಾತಾಡಬೇಕು. ಈಗ ನೊಂದಿರೋದು ನಮ್ಮ ಮೇಡಮ್ಮವ್ರ ಕುಟುಂಬಸ್ಥರು, ಕಷ್ಟ ಆಗಿರೋದು ಯಾರಿಗೆ? ಪಾಪಣ್ಣವ್ರ ಕುಟುಂಬಸ್ಥರಿಗೆ. ಪಾಪಣ್ಣವ್ರ ಫ್ಯಾಮಿಲಿನ ಚೆನ್ನಾಗಿರಬೇಕು. ಈ ಅವಿವೇಕಿಗಳೇನಾನ ಅವ್ರು ತೊಂದರೆ ಕೊಟ್ಟಿಲ್ಲ ಅಂದ್ರೆ ಆತನ ಯಾಕೆ ಸಾಯ್ತಾ ಇದ್ದ? ಬೇರೆಯವ್ರ ಮೇಲೆ ಯಾಕೆ ಇದೆಲ್ಲ ಕೇಸ್ಗಳಾಗ್ತಾಯಿತ್ತು? ಈ ಕೇಸ್ಗಳಲ್ಲಿ ವ್ಯವಸ್ಥಿತವಾದಂಥ ಏನು ನೀವು ಚಾರ್ಜ್ ಶೀಟ್ ಹಾಕ್ತಿರೋ ಆ ಆರೋಪ ಪಟ್ಟಿಯಲ್ಲಿ ವ್ಯವಸ್ಥಿತವಾದಂಥ ಸೆಕ್ಷನ್ಗಳಾಕಿ ಅವ್ರಿಗೆಲ್ಲರೂ ಪನಿಷ್ಮೆಂಟ್ ಹಾಕು. ಆಮೇಲೆ ಮೊನ್ನೆ ಯಾರು ಎರಡನೇ ಆರೋಪಿಗಿದ್ದಾರೋ ನರಸಪ್ಪ ಅನ್ನೋರು, ಈಗ ಅವ್ರು ಮಾದಿಗ ದಂಡೂರಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದು, ಮಾದಿಗ ದಂಡೂರು ರಾಜ್ಯಾಧ್ಯಕ್ಷರು ಅಂತ ಹೇಳ್ತಾರೆ. ಅವರು ಮಾದಿಗ ದಂಡೂರಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದು ಬರೀ ನರಸಪ್ಪನನ್ನ ಪ್ರಸ್ತಾವನೆ ಮಾಡ್ತಾಯಿದ್ರು.